ಮೊಟ್ಟೆ ಚಾಪ್ ಮಾಡುವ ವಿಧಾನ ನೋಡಿ. ಮೊಟ್ಟೆ ಚಾಪ್ಗೆ ಬೇಕಾಗುವ ಪದಾರ್ಥಗಳು ಮೆಣಸು, ಉಪ್ಪಿನ ಪುಡಿ, ಆಮೇಲೆ 2 ಮೊಟ್ಟೆ ತೆಗೆದುಕೊಂಡಿದ್ದೀನಿ. ಆಮೇಲೆ ಎಣ್ಣೆ ನೋಡಿ. ಮೆಣಸನ್ನು ಪುಡಿ ಮಾಡ್ಕೋಬೇಕು. ಮೆಣಸು ಉಪ್ಪನ್ನು ಪುಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇವು ಬೇಯಿಸಿರೋ ಮೊಟ್ಟೆ 2 ಮಾತ್ರ ತಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಾದರೂ ಮಾಡಿಕೊಂಡು ಅಳತೆ ಪ್ರಕಾರವಾಗಿ ನೀವು ಅದನ್ನು ಮಾಡ್ಕೋಬೋದು. ಈಗ ಮಾಡುವ ವಿಧಾನವನ್ನು ತೋರಿಸ್ತೀನಿ, ಯಾವ ರೀತಿ ಮಾಡೋದು ಅಂತ. ಸಣ್ಣದಾಗಿ ಹುಡಿ ಇಟ್ಕೊಳ್ಳಿ. ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ. ನಂತರ ಈ ಮೊಟ್ಟೆನ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೋಡಿ, ಮೆಣಸು ಮತ್ತು ಉಪ್ಪು ಪುಡಿ ಮಾಡ್ಕೊಂಡಿರೋದು ಇದನ್ನು ಈ ರೀತಿ ಮಾಡಿಕೊಂಡು, ಆಮೇಲೆ ನೋಡಿ ಈ ಮೊಟ್ಟೆನ ಈ ರೀತಿ ಪೀಸ್ ಮಾಡಿಕೊಂಡು, ಮತ್ತು ನಾನು 2 ಮೊಟ್ಟೆ ತೆಗೆದುಕೊಂಡಿದ್ದೀನಿ. 2 ಮೊಟ್ಟೆನ ಈ ರೀತಿ ಪೀಸ್ ಮಾಡಬೇಕು. ಮೊಟ್ಟೆ ಚಾಪ್ ಮಾಡ್ಕೊಂಡಿದ್ದಾನೆ. ಇನ್ನು ಮೆಣಸಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ. ಮತ್ತು ನಿಮಗೆ ಬೇಕಾದಷ್ಟು ಮೊಟ್ಟೆನ ಬೇಯಿಸ್ಕೊಂಡು ಮಾಡ್ಬೋದು. ನಾನು 2 ಮೊಟ್ಟೆ ಮಾತ್ರ ತೆಗೆದುಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಎರಡು ಸ್ಪೂನಷ್ಟು ಉಪ್ಪು, ಮೆಣಸಿನ ಪುಡಿ ಮಾಡ್ಕೊಂಡಿರೋದು ಹಾಕಿ ತುಂಬ ಟೇಸ್ಟಾಗಿ ರುಚಿಯಾಗಿ ಆಗುತ್ತೆ. ಎರಡು ಮೊಟ್ಟೆನ ಬೇಯಿಸ್ಕೊಳ್ಳಿ. ಮೊದಲಿಗೆ 2 ಮೊಟ್ಟೆನ ಬೇಯಿಸ್ಕೊಳ್ಳಿ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ಉಪ್ಪು, ಮೆಣಸು ಪುಡಿ ಮಾಡ್ಕೊಂಡಿರೋದನ್ನು 2 ಸ್ಪೂನ್ ಹಾಕಿ ಇದನ್ನು ಮೊಟ್ಟೆ ಸ್ವಲ್ಪ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ತಟ್ಟೆಗೆ ಹಾಕ್ಕೊಳ್ಳಿ. ಇದನ್ನು ಅನ್ನದ ಜೊತೆ, ಅನ್ನ ರಸ ಮಾಡಿದಾಗ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಮಾಡಿ ನೋಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.